ತಿರುಚಿತ್ರಂಬಲಂ ಗುರುವೇ ಶರಣಂ. ಇವತ್ತು ನಮ್ಮ ಗುರುಮನೆಯಲ್ಲಿ ಅಮಾವಾಸ್ಯೆ ವಿಶೇಷ ಪೂಜೆ. ಇಲ್ಲಿ ಅಮಾವಾಸ್ಯೆ ವಿಶೇಷ ಪೂಜೆ ಅಂತ ಅಂದರೆ ಎಲ್ಲ ಬಂದಿರುವ ಭಕ್ತರ ಪೂರ್ವಿಕರಿರ್ಬೋದು, ಅವ್ರಿಗೆಲ್ಲರಿಗೂ ಒಂದು ಸದ್ಗತಿ ಮುಕ್ತಿ ದೊರೆತು ಮುಂದಿನ ಜನ್ಮದಲ್ಲಿ ಒಂದು ಒಳ್ಳೆಯ ಜನ್ಮ ಬರಲಿ ಅಂತ ಹೇಳ್ಬಿಟ್ಟು ಈ ಗುರುಮುಖೇನ ಮಾಡಿಸುವಂತಹ ವಿಶೇಷ ಪೂಜೆ. ಈ ಥರ ಪೂಜೆಗಳನ್ನ ಜನ್ಮರಾಶಿ ನಕ್ಷತ್ರದಲ್ಲಿ ಅಥವಾ ಯಾವುದೇ ಒಂದು ದೋಷ ಬಂದರೆ ಈ ಎಲ್ಲ ಪುರೋಹಿತರು ಸಾಮಾನ್ಯವಾಗಿ ಗೋಕರ್ಣಕ್ಕೆ ಹೋಗಿ ಪಿಂಡ ಪ್ರದಾನ ಪೂಜೆ ಮಾಡಿಸಿ ಬನ್ನಿ ಅಂತ ಹೇಳ್ತಾರೆ. ಆವಾಗ ಪಿತೃದೋಷ ಹೋಗುತ್ತೆ ಅಂತ. ಆದರೆ ಅತಿ ಸುಲಭವಾಗಿ ಒಂದು ಗೋಪಾಲಪುರದಲ್ಲಿ ಗುರುಮುಖೇನ ಇಲ್ಲಿ ಈ ದೋಷವನ್ನು ಎಷ್ಟು ಸುಲಭವಾಗಿ ಕಳೀತಾರೆ ಅಂತ ಅಂದರೆ ಅದು ಹೇಳೋಕ್ಕೆ ಅಸಾಧ್ಯ. ಅಷ್ಟು ಪುಣ್ಯವಂತರಾಗಿದ್ದೀವಿ ನಾವು. ಇಲ್ಲೆಲ್ಲ ಎಲೆಗಳನ್ನ ಬಡಿಸಿ ಅದಕ್ಕೆ ಅನ್ನಪೂರ್ಣೇಶ್ವರಿ ನಮ್ಮ ಗುರುಮನೆಯಲ್ಲಿ ಏನೇನೆಲ್ಲ ಪ್ರಸಾದ ಮಾಡಿದ್ದೀವಿ ಅದನ್ನೆಲ್ಲ ಬಡಿಸಿ ಎಲ್ಲ ಭಕ್ತರಿಂದ ಬಡಿಸಿ ಕಡೆಗೆ ಗುರುದೇವರು ಬಂದು ಅದಕ್ಕೆ ತೀರ್ಥ ಪ್ರೋಕ್ಷಣೆ ಮಾಡಿ ಒಂದು ಆರತಿ ಮಾಡಿ ಪ್ರಾರ್ಥನೆ ಮಾಡಿ ಇಡೀ ಪ್ರಪಂಚದಲ್ಲಿರುವ ಈ ದೇಹ ಬಿಟ್ಟು ಹೋಗಿರುವಂಥ ಆತ್ಮಗಳಿಗೆಲ್ಲ ಸದ್ಗತಿ ದೊರೆತು ಅವ್ರ ಮುಂದೆ ಬರುವ ಜನ್ಮ ಒಳ್ಳೆಯದಾಗಿರಲಿ, ಒಂದು ಒಳ್ಳೆಯ ವ್ಯವಸ್ಥೆ ಇರಲಿ, ಆ ಜನ್ಮಕ್ಕೆ ಒಂದು ಸುಸ್ಥಿತಿ ಸಿಗಲಿ ಅಂತ ಹೇಳ್ಬಿಟ್ಟು ಇಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಇದು ಒಂದು ಗುರುಮುಖೇನ ಮಾಡಿದ್ರೆ ಅದೆಷ್ಟು ಭಾಗ್ಯಶಾಲಿಗಳು ಅಂತ ನಾವೇ ತಿಳ್ಕೊಬೋದು. ಗುರುಮುಖೇನ ಮಾಡೋದು ಇದೆಯಲ್ಲ, ಅದು ಭಾರಿ ವಿಶೇಷವಾಗಿರುವಂಥ ಪೂಜೆ. ಇದೆಲ್ಲ ನಾವು ಗೋಪಾಲಪುರದಲ್ಲಿ ಪ್ರತಿ ಅಮಾವಾಸ್ಯೆಗೂ ಮಾಡ್ತಾರೆ. ಆದರೆ ಕೆಲವರು ಮಹಾಲಯ ಅಮಾವಾಸ್ಯೆ ಟೈಮಲ್ಲಿ ಅಷ್ಟೇ ಮಾಡ್ತಾರೆ. ಇಲ್ಲಿ ಪ್ರತಿ ತಿಂಗಳು ಅಮಾವಾಸ್ಯೆನಲ್ಲಿ ಪೂಜೆ ಮಾಡ್ತಾರೆ. ಬಡಿಸಿರುವಂಥ ಎಲೆಯ ಊಟ ಎಲ್ಲ ಪ್ರಾರ್ಥನೆ ಮಾಡಿ ಪೂಜೆ ಎಲ್ಲ ಆದಮೇಲೆ ಬಂದ ಭಕ್ತರಿಗೆ ಒಂದೊಂದು ಕುಟುಂಬಕ್ಕೆ ಒಂದೊಂದು ಎಲೆ ಅಂತ ಕೊಟ್ಟು ಹೊರಗಡೆ ಭೈರವನಿಗಾಗ್ಬೋದು, ಗೋವಿಗಾಗ್ಬೋದು ಅಥವಾ ಪ್ರಕೃತಿಯಲ್ಲಿ ಯಾವುದಾದ್ರೂ ಒಂದು ಜೀವರಾಶಿಗಳು ತಿನ್ನಬೇಕು, ಅದನ್ನು ಪ್ರಸಾದ ಊಟ ಮಾಡಬೇಕು. ಆ ಥರ ಅದನ್ನು ನಮಗೆ ಹೇಳ್ಕೊಟ್ಟಿದ್ದಾರೆ ಅಲ್ಲಿ. ಯಾವುದೋ ಒಂದು ಜೀವರಾಶಿಗಳು ಅದನ್ನು ಸ್ವೀಕರಿಸಿ ಅದೊಂದು ಪ್ರಕೃತಿಯಲ್ಲಿ ಹೋಗಿ ತಲುಪಿ ಈ ಆತ್ಮಗಳಿಗೆ ಒಂದು ಶಾಂತಿ ಸಿಗಬೇಕು ಅಂತ ಎಲ್ಲ ಭಕ್ತರ ಕೈಲೂ ಕೊಡ್ತಾರೆ. ನಂತರ ಗುರುದೇವರು ಬಂದು ಅವ್ರದ್ದೇ ಆದಂತಹ ಪದ್ಧತಿಗಳು, ಅಮಾವಾಸ್ಯೆ ಒಂದು ಗುರು ಪರಂಪರೆಯಲ್ಲಿ ನಡ್ಕೊಂಬಂದಿರುವಂತಹ ಅವ್ರದ್ದೇ ಆದಂತಹ ರೀತಿ ರಿವಾಜುಗಳು, ಪೂಜೆಗಳು, ಸಂಸ್ಕಾರಗಳು ಅದನ್ನೆಲ್ಲ ನೆರವೇರಿಸ್ತಾರೆ ಭಕ್ತರ ಮುಖಾಂತರ. ಒಂದು ವಿಶೇಷತೆ ಏನಂತ ಅಂದರೆ ಈ ಥರ ಒಂದು ಗುರುಮುಖೇನ ನಾವು ಒಂದು ಪೂಜೆ ಮಾಡಿಬಿಟ್ರೆ ನಮಗೆ ಇದರ ಸರಿ ತಪ್ಪುಗಳನ್ನು ಅಳತೆ ಮಾಡೋಷ್ಟು ನಮಗೆ ಒಂದು ಕಷ್ಟ ಬರೋದಿಲ್ಲ. ಯಾಕೆಂದರೆ ಈ ಭಗವಂತ ಮತ್ತು ಮನುಷ್ಯನ ಮಧ್ಯೆ ಒಂದು ಗುರು ಬಂದಾಗ ಅದನ್ನು ಅವ್ರು ನೋಡ್ಕೊತಾರೆ, ನಮಗೆ ಕೆಲಸ ಕಮ್ಮಿ ಆಗುತ್ತೆ. ಅದಕ್ಕೇ ಎಲ್ಲರ ಜೀವನದಲ್ಲೂ ಒಬ್ಬರು ಸದ್ಗುರುಗಳಿರಬೇಕು, ಒಂದು ಗುರುಗಳಿರಬೇಕು ಅಂತ ಯಾವಾಗಲೂ ಹೇಳೋದು. ಆ ಥರ ವಿಷಯದಲ್ಲಿ ನಾವು ತುಂಬ ಪುಣ್ಯ ಮಾಡಿದ್ದೀವಿ, ನಮ್ಮ ರಾಜಗುರುವನ್ನು ಪಡೆದಿರುವಂಥವ್ರು. ಅದರಲ್ಲೂ ಅವ್ರು ಮೈಸೂರು ಗೋಪಾಲಪುರದಲ್ಲಿ ಬಂದು ನೆಲೆಸಿರುವಂಥದ್ದು. ಈ ಥರ ಸನಾತನ ಧರ್ಮಗಳನ್ನ ಅದ್ರದ್ದು ಅವಾಗವಾಗ ಎಚ್ಚರಿಸ್ತಾ ಇರುವಂಥದ್ದು ನಮಗೆಲ್ಲರಿಗೂ ಪೂರ್ವಜನ್ಮದ ಪುಣ್ಯವೇ ಸರಿ. ಇದಕ್ಕಿಂತ ಇನ್ನೇನು ಹೇಳ್ಬೋದು. ಒಂದು ಗುರುಮುಖೇನ ಅದು ಯಾವುದೇ ಪೂಜೆ ಆದ್ರೂ ಅದು ತಲುಪುತ್ತೆ, ಶ್ರೇಷ್ಠತೆ ಹೊಂದುತ್ತೆ. ಅದು ಈ ಥರ ವಿಚಾರದಲ್ಲಿ ಬಂದ ಭಕ್ತರೆಲ್ಲರೂ ನಿಜವಾಗಿಯೂ ಅವರ ದರ್ಶನ ಭಾಗ್ಯದಿಂದನೇ ಪುಣ್ಯ. ಅದರಲ್ಲೂ ಈ ಥರ ವಿಶೇಷತೆಗಳೆಲ್ಲ ಅವ್ರ ಮುಖಾಂತರ ಆಗುತ್ತೆ ಅಂತ ಅಂದರೆ ಇನ್ನೆಷ್ಟು ಪುಣ್ಯ ಮಾಡಿದ್ವಿ ನಾವು ಅಂತ ನಾವೇ ತಿಳ್ಕೊಬೋದು. ಇದು ಕಾಕಾಪೀಠ ಅಂದರೆ ಅಲ್ಲಿ ಕಾಗೆ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅಂದರೆ ಅದು ಪ್ರಕೃತಿಯಲ್ಲಿ ಒಂದು ಕಾಲ ಅಂತ. ಅದು ಇವಾಗಿನ ಪ್ರಪಂಚದಲ್ಲಿ ಏನೇ ಆದಂತಹ ಒಂದು ವಿಕೋಪಗಳನ್ನ ಒಂದು ಫಸ್ಟು ಬಂದು ಗುರುತಿಸಿ ಒಂದು ಸೂಕ್ಷ್ಮತೆ ಕೊಡೋದೇ ಈ ಕಾಗೆ ಅಂತ ಹೇಳ್ತಾರೆ. ಇಲ್ಲಿ ಅದಕ್ಕೆ ವಿಶೇಷವಾದಂಥ ಹೊತ್ತು. ನಂತರ ಗುರುದೇವ್ರ ಪ್ರಸಾದ ಮಾಡಿರುವಂಥದ್ದನ್ನು ಕಾಲಭೈರವ ಸ್ವರೂಪದ ಈ ಭೈರವಗಳು, ದತ್ತಾತ್ರೇಯ ಸುತ್ತಮುತ್ತ ಓಡಾಡುವಂತಹ ಶ್ವಾನಗಳಿರ್ಬೋದು, ಏನೇ ಇರ್ಬೋದು, ಎಲ್ಲ ಬಂದು ಸ್ವೀಕರಿಸಿದ ನಂತರ ಗುರುದೇವರು ಪಂಚಭೂತಗಳಿಗೆ ನಮಿಸಿ ಎಲ್ಲ ಆತ್ಮಗಳಿಗೆ ಸದ್ಗತಿ ಶಾಂತಿ ಸಿಗಲಿ ಅಂತ ಕೇಳಿ ಸರ್ವಲೋಕೋ ಸುಖಿನೋ ಭವಂತು ಅಂತ ಪ್ರಕೃತಿಯಲ್ಲಿ ಒಂದಾಗಿ ಅವರು ಪೂಜೆ ಸಲ್ಲಿಸಿ ನಂತರ ಗುರುಮನೆಗೆ ಇದೆಲ್ಲ ಅದು ಮುಗಿದ ನಂತರ ಅನ್ನಪೂರ್ಣೇಶ್ವರಿಯ ಪ್ರಸಾದ ವಿತರಣೆ ಆಗುತ್ತೆ ಎಲ್ಲರಿಗೂ. ಅದು ಒಂದು ಪದ್ಧತಿ ಇರುತ್ತೆ. ಪ್ರಸಾದ ಎಲ್ಲ ಬಡಿಸಿದ ನಂತರ ಅನ್ನಪೂರ್ಣೇಶ್ವರಿಯನ್ನು ಪ್ರಾರ್ಥನೆ ಮಾಡಿ ಅದರಲ್ಲೂ ನಮ್ಮ ಗುರುದೇವ್ರ ಮುಂದೆ ಅದು ಪ್ರಸಾದ ಊಟ ಮಾಡ್ತಾಯಿದ್ರು. ಗುರುದೇವ್ರಿಗೆ ತುಂಬ ಸಂತೋಷ. ನಂತರ ಎಲ್ಲ ಮುಗಿದ ನಂತರ
ಇಲ್ಲಿ ಒಂದು ಯಜ್ಞಕುಂಡ ಕಾಣ್ತಾ ಇದೆಯಲ್ಲ, ಅದು ಭಕ್ತರಿಗೆ ಸಲುವಾಗಿಯೇ ಗುರುದೇವರು ಮಾಡಿರುವಂತಹ ಯಜ್ಞಕುಂಡವ ಅಂತ ಅನಿಸುತ್ತೆ. ಹೌದು, ಬೇರೆ ಕಡೆ ಎಲ್ಲ ಯಜ್ಞದ ಹತ್ರನೂ ಹೋಗ್ಲಿಕ್ಕೆ ಬಿಡೋಕ್ಕಿಲ್ಲ. ಆದರೆ ಇಲ್ಲಿ ನಮ್ಮ ಏನೇನು ಅಭಿಷ್ಟಗಳು, ಏನೇನು ನಮ್ಮ ಪ್ರಾರ್ಥನೆಗಳಿದೆ ಅದನ್ನೆಲ್ಲ ಸಲ್ಲಿಸಿ ನಮಗೆ ಆದಂತಹ ಕೆಲವು ಪದಾರ್ಥಗಳನ್ನ ಕೊಡ್ತಾರೆ ಆ ಯಜ್ಞಕುಂಡಕ್ಕೆ ಹಾಕಲಿಕ್ಕೆ. ಪ್ರಾರ್ಥನೆ ಮಾಡಿ ಹಾಕಿ ದೃಷ್ಟಿದೋಷ ಎಲ್ಲ ನಿವಾರಿಸಿಕೊಂಡು ಒಂದು ಶಾಂತಿಯಿಂದ ನೆಮ್ಮದಿಯಿಂದ ಮನೆಗೆ ಹೋಗಿ ಅಂತ ಈ ಯಜ್ಞಕುಂಡನ ನಿರ್ಮಿಸಿದ್ದಾರೆ. ಅದಾದ ಮೇಲೆ ಅವ್ರದ್ದೇ ಆದಂಥ ಸೂಕ್ಷ್ಮ ಸ್ಥಿತಿಯಲ್ಲಿ ಆ ಯಜ್ಞಕುಂಡಕ್ಕೆ ಏನೇನು ಅರ್ಪಿಸಬೇಕು ಅದನ್ನೆಲ್ಲ ಅರ್ಪಿಸಿ ವಿಶೇಷ ಪೂಜೆ ಮಾಡಿ ಲೋಕ ಕಲ್ಯಾಣಾರ್ಥವಾಗಿ ನಮ್ಮ ಗುರುಮನೆಯಲ್ಲಿ ದಿನ ಯಜ್ಞ ನಡೆಯುತ್ತೆ, ದಿನ ಯಾಗ ನಡೆಯುತ್ತೆ ಅವ್ರದ್ದೇ ಆದಂಥ ಸ್ಥಿತಿನಲ್ಲಿ. ಇದು ಒಂದು ಗುರುಮುಖೇನ ಪ್ರಪಂಚಕ್ಕೆ ನಡೆಸ್ತಾ ಇರುವಂತಹ ಒಂದು ಸನಾತನ ಧರ್ಮದ ಉಳಿವಿಗಾಗಿ ಮತ್ತು ಲೋಕ ಕಲ್ಯಾಣಕ್ಕಾಗಿ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಇದನ್ನೆಲ್ಲ ನಾವುಗಳು ಗಮನಿಸ್ತಾ ಇರ್ಬೋದು, ಅದು ನೋಡ್ತಾ ಇರ್ಬೋದು. ನಾವು ಒಂದು ಪ್ರತ್ಯಕ್ಷ ಸಾಕ್ಷಿ ಆಗಿದ್ದೀವಿ ಅಂತಂದರೆ ನಾವೆಷ್ಟು ಪುಣ್ಯವಂತರು. ಇದನ್ನೆಲ್ಲ ನಾವು ಇವಾಗಿನ ಕಾಲದಲ್ಲಿ ಕಾಡಲ್ಲಿ ಋಷಿಮುನಿಗಳು ಮಾಡ್ತಾಯಿದ್ರು, ಯಾರಿಗೂ ಜನರಿಗೆ ಕಾಣದಂತಹ ಸ್ಥಿತಿಯಲ್ಲಿ ಅವ್ರ ಪಾಡಿಗೆ ಅವರು ಲೋಕ ಕಲ್ಯಾಣಾರ್ಥವಾಗಿ ಅವ್ರಿಗೇನು ತೋಚುತ್ತೆ, ಅವ್ರ ಕಾಲ ಏನು ನುಡಿಸುತ್ತೆ ಅದನ್ನು ಮಾಡ್ಕೊಂಡು ಹೋಗ್ತಾಯಿದ್ರು. ಆದರೆ ಇವರು ನಮ್ಮ ಕಣ್ಣಿಗೆ ಬಿದ್ದು ಇಲ್ಲಿ ಗೋಪಾಲಪುರದಲ್ಲಿರೋದು ನಾವೇ ಅದೃಷ್ಟವಂತರು. ಇದನ್ನೆಲ್ಲನೇ ಮುಗಿಸಿ ಯಜ್ಞ ಯಾಗಾದಿಗಳನ್ನೆಲ್ಲ ಮುಗಿಸಿ ಪೀಠಕ್ಕೆ ಬಂದು ಪ್ರಸಾದ ತೀರ್ಥ ಕೊಡ್ತಾರೆ. ಅಂದರೆ ಈ ಪೂಜೆ ಎಲ್ಲ ಮುಗಿಸಿದ ನಂತರ ಒಂದು ಗುರುದೇವರಿಗೆ ಒಂದು ಪ್ರಾರ್ಥನೆ ಎಲ್ಲ ಸಲ್ಲಿದ ನಂತರ ಮನೆಗೆ ಹೋಗೋವ್ರಿಗೆಲ್ಲರಿಗೂ ತೀರ್ಥ ಆಶೀರ್ವಚನಗಳು ಪ್ರೀತಿಯಿಂದ ಮಾತನಾಡಿಸಿ ಕಳಿಸ್ಕೊಡುವಂತಹ ಸಂದರ್ಭ ಇದು. ಇಲ್ಲಿ ಗುರುಮನೆಯಲ್ಲಿ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಗುರುದೇವ್ರ ದರ್ಶನಕ್ಕೆ ಬಂದರೆ ಬರೀ ಗುರುದೇವ್ರಿಗೆ ಭಕ್ತರನ್ನ ಸಂತೃಪ್ತಿಗೊಳಿಸೋದೇ ಅವ್ರದ್ದು ಉದ್ದೇಶ. ಏನಾದರೂ ಒಂದು ಸಮಯಕ್ಕೆ ಕೊಡ್ತಾ ಇರಬೇಕು. ಅದು ಒಂಥರ ಅದೃಷ್ಟವೇ ಸರಿ.